ಬ್ರೆಸ್ಟ್ ಕ್ಯಾನ್ಸರು ಸಾಮಾನ್ಯವಾಗಿ ನಿಮ್ಮ ಹತ್ರ ಬರುವ ಪೇಷಂಟ್ಸ್ಗಳಲ್ಲಿ ಹೇಗೆ ಅನುಮಾನದ ಮೇಲೆ ಬರ್ತಾರೆ ಅಂತ, ಯಾವ ರೀತಿ ಅವರಲ್ಲಿ ಕಾಣಿಸ್ಕೊಂಡಿರುತ್ತೆ ಅನುಮಾನ? ಅವ್ರಿಗೆ ನನಗೆ ಇವಾಗ ಬ್ರೆಸ್ಟ್ ಕ್ಯಾನ್ಸರ್ ಬಂದಿದೆ ಅಂತ ಹೇಳಿ ಅವ್ರಿಗೆ ಒಂದು ರೀತಿ ಚೆಕ್ ಮಾಡಿಸೋದಕ್ಕೆ ನಿಮ್ಮ ಹತ್ರ ಬಂದಾಗ ಯಾವೆಲ್ಲ ಕಾಂಪ್ಲಿಕೇಶನ್ಸ್ಗಳು ಅವರು ಫೇಸ್ ಮಾಡ್ಕೊಂಡು ಬರ್ತಾರೆ? ಸೊ ಯೂಶಲಿ ಬ್ರೆಸ್ಟ್ ಕ್ಯಾನ್ಸರಲ್ಲಿ ಅವ್ರಿಗೆ ಲಂಪ್ ಇರ್ಬೋದು. ಆ ಲಂಪ್ ಬ್ರೆಸ್ಟಲ್ಲಿ ಬರ್ಬೋದು, ಇಲ್ಲ ಆರ್ಮ್ಪಿಟ್ ಕೆಕ್ಕಿಲಲ್ಲಿ ಬರ್ಬೋದು, ಕೆಲವರಿಗೆ ಕುತ್ತಿಗೆಯಲ್ಲಿ ಬರ್ಬೋದು. ಸೊ ಈ 3 ಜಾಗ ಇಂಪಾರ್ಟೆಂಟ್. ಸೊ ಕೆಲವೊಮ್ಮೆ ಅವ್ರ ನಿಪ್ಪಲ್, ದೇ ಮೇ ಬಿ ಅ ಲಿಟಲ್ ವೇರಿಯೇಷನ್ ಇನ್ ದ ನಿಪ್ಪಲ್, ಅದು ಒಳಗಡೆ ಹೋಗಿರ್ಬೋದು. ಇಲ್ಲ ಕೆಲವರಿಗೆ ಒಂದು ನಿಪ್ಪಲಿಂದ ಸ್ವಲ್ಪ ಬ್ಲಡ್ ಡಿಸ್ಚಾರ್ಜ್ ಬರ್ಬೋದು. ಸೊ ಒಂದು ನಿಪ್ಪಲಿಂದ ಬ್ಲಡ್ ಡಿಸ್ಚಾರ್ಜ್ ಬಂದರೆ, ಇಲ್ಲ ಒಂದು ಬ್ರೆಸ್ಟಲ್ಲಿ ಲಂಪ್ ಇದೆ, ಗಂಟಿದೆ, ಇಲ್ಲ ಒಂದು ಕೆಕ್ಕಿಲಲ್ಲಿ ಗಂಟಿದೆ ಅಂತ ಹೇಳಿದರೆ ಡೆಫಿನೆಟ್ ಆಗಿ ಅವರು ಬರಬೇಕು. ನೋವು ಯೂಶ್ವಲಿ ಇರಲ್ಲ. ನೋವಿರೋದು ಯೂಶ್ವಲಿ ಅದು ಬ್ರೆಸ್ಟ್ ಆಪ್ಸಸ್ ಯಾ ಬ್ರೆಸ್ಟ್ ಇನ್ಫೆಕ್ಷನ್ ಆ ಥರ ಇದರಲ್ಲಿ ಮಾಮೂಲಿಯಾಗಿ ಇಲ್ಲ ಫೈಬ್ರೋಸಿಸ್ಟಿಕ್ ಡಿಸೀಸ್ ಅಂತ ಹೇಳ್ತೇವೆ, ವಿಚ್ ಇಸ್ ಬಿನೈನ್, ಅದರಲ್ಲಿ ನೋವು ಇರ್ಬೋದು. ಬ್ರೆಸ್ಟ್ ಕ್ಯಾನ್ಸರಲ್ಲಿ ಯೂಶ್ವಲಿ ಪೇನ್ ಇರಲ್ಲ. ಇಟ್ಸ್ ಅ ಪೇನ್ಲೆಸ್ ಲಂಪ್ ಅಂತ ಹೇಳ್ತೇವೆ. ಆ್ಯಂಡ್ ಯೂಶ್ವಲಿ ನಾವು ಇವಾಗ ಎಲ್ಲ ಹೆಂಗಸರಿಗೆ ನಾವು ಸಮಥಿಂಗ್ ಕಾಲ್ಡ್ ಎ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಹೇಳ್ಕೊಡ್ತೇವೆ. ಆ್ಯಂಡ್ ಯು ಕ್ಯಾನ್ ಜಸ್ಟ್ ಗೂಗಲ್ ಗೂಗಲಲ್ಲೂ ಮಾಡಿದ್ರು, ಆನ್ ಡಿಜಿಟಲ್ ಯು ವಿಲ್ ಫೈಂಡ್ ದ ಇಮೇಜಸ್ ಹೌ ಟು ಡೂ ಇಟ್. ಸೊ ಇಟ್ಸ್ ಅ ವೆರಿ ಸಿಂಪಲ್ ಪ್ರೊಸೀಜರ್. ಹೇಗೆ ಮೇಡಮ್? ಸೊ ಯೂಶ್ವಲಿ ನಾವು ಹೇಳ್ತೇವೆ ಅವ್ರದ್ದು ಲಾಸ್ಟ್ ಮೆನ್ಸ್ಟ್ರಲ್ ಸೈಕಲ್ ಇವಾಗ ಆದಮೇಲೆ 5 to 7 days ಆಫ್ಟರ್ ದಿ ಲಾಸ್ಟ್ ಮೆನ್ಸ್ಟ್ರಲ್ ಸೈಕಲ್ಸ್ ಯು ನೀಡ್ ಟು ಎಕ್ಸಾಮಿನ್ ಯೋರ್ ಓನ್ ಬ್ರೆಸ್ಟ್ in both in the standing with your arms at your hips, arms raised up. ಅದು ನಾರ್ಮಲ್ ಆಗಿ ನಿಮಗೆ ನಿಮ್ಮ ಬ್ರೆಸ್ಟ್ ಹೇಗಿದೆ ಅಂತ ಗೊತ್ತಿರಬೇಕು ಎಲ್ಲ ಹುಡುಗಿಯರಿಗೆ. ಯು ಶುಡ್ ನೋ ಇಟ್. ದೆನ್ ಯು ಫೀಲ್ ದಿ ಬ್ರೆಸ್ಟ್ ಟಿಶ್ಯೂ ವಿತ್ ದ ಫ್ಲ್ಯಾಟ್ ಆಫ್ ಯೋರ್ ಫಿಂಗರ್ಸ್. ಸೊ ಈ ಟೆಕ್ನಿಕಲಿ ಯು ನೀಡ್ ಟು ಪಾಲ್ಪೇಟ್ ಆ್ಯಂಡ್ ಸಿ ಇಫ್ ಯು ಫೀಲ್ ಎನಿ ಕೈಂಡ್ ಆಫ್ ಲಂಪ್, ಎನಿ ಕೈಂಡ್ ಆಫ್ ಸ್ವೆಲ್ಲಿಂಗ್, ದೆನ್ ಕೆಲವೊಮ್ಮೆ ಒಂದು ಸ್ವಲ್ಪ ನಾಡ್ಯುಲಾರಿಟಿ ಇರ್ಬೋದು, ಈಗ ಲೈಕ್ ಅ ಸ್ಯಾಕ್ ಥರ. ದ್ಯಾಟ್ ಈಸ್ ಯೂಶಲಿ ಫೈಬ್ರೋಸಿಸ್ಟಿಕ್, ವಿಟ್ ಈಸ್ ಕಾಮನ್ ಇನ್ ದ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್. ಬಟ್ ಅ ವೆರಿ ವೆಲ್ ಫೆಲ್ಟ್ ಲಂಪ್, ನಿಮಗೆ ಕ್ಲಿಯರಾಗಿ ಒಂದು ಲೆಮನ್ ಥರ ಇಲ್ಲ ಒಂದು ಕಡಲೆ ಬೀಜ ಥರ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ದ್ಯಾಟ್ ಯು ನೀಡ್ ಟು ಫಾಲೋ ಅಪ್. ಇಫ್ ಯು ಫೀಲ್ ದ್ಯಾಟ್, ದೆನ್ ಗೋ ಟು ದ ಡಾಕ್ಟರ್. ಇಫ್ ಯು ಫೀಲ್ ಯುವರ್ ಒನ್ ನಿಪ್ಪಲ್ ಈಸ್ ವೆರಿ ಹೈ ಆರ್ ಒನ್ ನಿಪ್ಪಲ್ ಈಸ್ ವೆರಿ ಲೋ, ದೆನ್ ಇಟ್ಸ್ ಮೇ ಬಿ ಸಮಥಿಂಗ್ ಎಬ್ನಾರ್ಮಲ್. ನೀವು ಎಕ್ಸಾಮಿನ್ ಮಾಡುವಾಗ ಮಿರರ್ ಮುಂದೆ ಯು ಆರ್ ಫೀಲಿಂಗ್ ಸಮ್ ಕೈಂಡ್ ಆಫ್ ಫುಲ್ನೆಸ್ ಇನ್ ಯೋರ್ ಆರ್ಮ್ ಪಿಟ್, ದೆನ್ ಯು ರಿಕ್ವೈರ್ ಟು ಗೋ. ನಾವು ಈವನ್ ಇನ್ ದ ಲಂಪ್ ನೀವು ಫೀಲ್ ಮಾಡುವಾಗ ಇಟ್ಸ್ ಇಂಪಾರ್ಟೆಂಟ್ ಟು ನೋ ದಿ ಕನ್ಸಿಸ್ಟೆನ್ಸಿ. ಎನಿಥಿಂಗ್ ವಿಚ್ ಈಸ್ ಹಾರ್ಡ್, ಗಟ್ಟಿ ಇದೆ ಅಂತ ಹೇಳಿದರೆ ಇಟ್ ಈಸ್ ಯೂಶ್ವಲಿ ಡೇಂಜರಸ್. ಸಮಥಿಂಗ್ ಸಾಫ್ಟ್ ಇದೆ, ಮೆದು ಇದೆ ಅಂತ ಹೇಳಿದರೆ ಇಟ್ ಮೇ ನಾಟ್ ಬಿ ಡೇಂಜರಸ್. ಹೇಗೆ ಗೊತ್ತಾಗೋದು ಈಗ ಗಟ್ಟಿನಾ ಮೆದುನಾ? ಸೊ ನಾವು ನಮ್ಮ ತಲೆ ಮುಟ್ಟಿದರೆ ಇಟ್ ಈಸ್ ಗಟ್ಟಿ, ಹಾರ್ಡ್ ಅಂತ ಹೇಳ್ತೇವೆ. ಯೋರ್ ನೋಸ್ ಟಿಪ್ ಈಸ್ ಸಮಥಿಂಗ್ ಕಾಲ್ಡ್ ಆಸ್ ಫರ್ಮ್. ಇಟ್ ಈಸ್ ನಾಟ್ ವೆರಿ ಹಾರ್ಡ್ ಬಟ್ ಇಟ್ ಈಸ್ ನಾಟ್ ವೆರಿ ಸಾಫ್ಟ್ ಆಲ್ಸೋ. ನಿಮ್ಮ ತುಟಿ ಮುಟ್ಟಿದರೆ ಇಟ್ ಈಸ್ ಮೆದು. ಸೊ ಯೂಶ್ವಲಿ ಮೆದುವಾಗಿದ್ದದ್ದು ಯೂಶ್ವಲಿ ಆಗಿ ಕ್ಯಾನ್ಸರ್ ಇರೋಂಗಿಲ್ಲ. ಗಟ್ಟಿ ಇದ್ದದ್ದು ಮೋಸ್ಟ್ ಆಫ್ ದ ಟೈಮ್ಸ್ ಮೇ ಬಿ ಕ್ಯಾನ್ಸರಸ್. ಇಟ್ ಈಸ್ ನಾಟ್ ಅ 100% ಡಿಕ್ಟಮ್ ರೂಲ್, ಬಟ್ ದಿಸ್ ಇಸ್ ದ ಮೋಸ್ಟ್ ಕಾಮನ್ ವೇ ಪ್ರೆಸೆಂಟ್. ಸೊ ಮನೆಯಲ್ಲೇ ಅವರು ಚೆಕ್ ಮಾಡ್ಕೊಳ್ಬೋದು. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಈಸ್, ಇವಾಗ ಎಲ್ಲ ಹೆಂಗಸರು ಯಾರಿಗೆ ಗೊತ್ತಿದೆ, ನಿಮ್ಮ ಮನೆಯಲ್ಲಿ ಹೋಗಿ ನಿಮ್ಮ ತಾಯಂದಿರು, ನಿಮ್ಮ ಅತ್ತೆ ಯಾರು ಅಜ್ಜಿ ಇರ್ಬೋದು, ಯಾರೋ ವಯಸ್ಸಾದವರಿದ್ದವರು ಅವ್ರಿಗೂ ನೀವು ನೋಡಿ ಆ ಥರ ತೊಂದರೆ ಇದ್ದರೆ ಚೆಕಪ್ಗೆ ಕರ್ಕೊಂಡು ಬಂದು ನಾವು ಸಿಂಪಲ್ ಮ್ಯಾಮೋಗ್ರಫಿ ಇಲ್ಲ ಸ್ಕ್ಯಾನಿಂಗ್ ಮಾಡಿ ಬಯೋಪ್ಸಿ ಮಾಡಿ ಪ್ರೂವ್ ಮಾಡ್ಬೋದು ಅದು ಕ್ಯಾನ್ಸರ್ ಹೌದಾ ಅಲ್ಲ ಅಂತ. ಸೊ ನಮಗೆ ಬೇಗನೆ ಗೊತ್ತಾದರೆ ಕ್ಯಾನ್ಸರ್ ಯಾವ ಸ್ಟೇಜಲ್ಲಿ, ಫಸ್ಟ್ ಸ್ಟೇಜಲ್ಲಿ, ಸೆಕೆಂಡ್ ಸ್ಟೇಜಲ್ಲಿ ಗೊತ್ತಾದರೆ ಗುಣ ಆಗುವ ಚಾನ್ಸಸ್ ತುಂಬ ಹೈ, ಕಾಯಿಲೆ ವಾಪಸ್ ಬರುವ ಚಾನ್ಸಸ್ ತುಂಬ ಲೇಟ್ ಆರ್ ಕಮ್ಮಿ. ಮೇಡಮ್, ಸರ್ವೈಕಲ್ ಕ್ಯಾನ್ಸರ್ ಹಾಗೆ ಬ್ರೆಸ್ಟ್ ಕ್ಯಾನ್ಸರಿಂದ ಇಟ್ ಕಾಸಸ್ ಡೆತ್ ಸಾಧ್ಯ ಇದೆ. ಯಾಕೆಂದರೆ ಅಡ್ವಾನ್ಸ್ ಸ್ಟೇಜಲ್ಲಿ ಅದು ಈಗ ಬ್ರೆಸ್ಟ್ ಕ್ಯಾನ್ಸರ್ ಕೂಡ ನಾನು 4th ಸ್ಟೇಜ್ ಅಂತ ಹೇಳಿದೆ. 4th ಸ್ಟೇಜ್ ಅಂದರೆ ಅರ್ಥ ಏನಂದರೆ ಆ ಜಾಗ ಬಿಟ್ಟು ಬೇರೆ ಕಡೆ ಸ್ಪ್ರೆಡ್ ಆಗಿದೆ. ಸೊ ಈಗ ಬ್ರೆಸ್ಟ್ ಕ್ಯಾನ್ಸರ್ ಆ ಬ್ರೆಸ್ಟ್ ಬಿಟ್ಟು ಲಂಗ್ಸಿಗೆ, ಲಿವರಿಗೆ, ಬೋನಿಗೆ, ಮೆದುಳಿಗೆ, ಬ್ರೈನಿಗೆ ಸ್ಪ್ರೆಡ್ ಆಗಿದೆ. ಆ ಥರ ಆಗಿರುವಾಗ ಇಟ್ ಇಸ್ ಸ್ಟೇಜ್ 4. ಸೊ ಎನಿಬಡಿ ವಿತ್ ಸ್ಟೇಜ್ 4 ಕ್ಯಾನ್ಸರ್ ದ ಚಾನ್ಸಸ್ ಆಫ್ ಸರ್ವೈವಲ್ ಕಮ್ಮಿ ಆಗುತ್ತೆ. ನಾವು ಟ್ರೀಟ್ಮೆಂಟ್ ಕೊಡಲಿಲ್ಲ ಅಂತ ಹೇಳಿದ್ರೆ ನಾವು ಯೂಶ್ವಲಿ ಹೇಳ್ತೇವೆ 3 to 6 ತಿಂಗಳು ಅಂತ ಹೇಳ್ತೇವೆ. ವಿತ್ ಟ್ರೀಟ್ಮೆಂಟ್ ಇವಾಗ ತುಂಬ ಟ್ರೀಟ್ಮೆಂಟ್ ಅಡ್ವಾನ್ಸ್ಮೆಂಟ್ ಆಗಿದೆ. ಸೊ ದರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೀಟ್ಮೆಂಟ್ಸ್. ಡಿಫ್ರೆಂಟ್ ಬ್ರೆಸ್ಟ್ ಕ್ಯಾನ್ಸರಲ್ಲೂ ಇಟ್ ಈಸ್ ನಾಟ್ ಒನ್ ಡಿಸೀಸ್, ಅದರಲ್ಲೂ ನಾವು ಈಗ 3 ಸ್ಪೆಸಿಫಿಕ್ ಟೈಪ್ಸ್ ಅಂತ ಹೇಳ್ತೇವೆ. ಅದರ ಪ್ರಕಾರ ನಾವು ಟ್ರೀಟ್ ಮಾಡ್ತೇವೆ. ಸೊ ದೇ ವಿಲ್ ಸರ್ವೈವ್ ಫಾರ್ ಲಾಂಗರ್ ಡ್ಯೂರೇಷನ್, ಬಟ್ ಇಟ್ ಕ್ಯಾನ್ ನಾಟ್ ಬಿ ಕಂಪ್ಲೀಟ್ಲಿ ಕ್ಯೂರ್ಡ್ ಒನ್ಸ್ ಸ್ಟೇಜ್ 4. ಸರ್ವೈಕಲ್ ಕ್ಯಾನ್ಸರಲ್ಲೂ ಒನ್ಸ್ ಇಟ್ ಇಸ್ ಸ್ಟೇಜ್ 4 ಇಟ್ ಕೆನಾಟ್ ಬಿ ಕಂಪ್ಲೀಟ್ಲಿ ಕ್ಯೂರ್ಡ್, ಇಟ್ ಕ್ಯಾನ್ ಬಿ ಕಂಟ್ರೋಲ್ಡ್ ಆ್ಯಂಡ್ ರಿಕ್ವೈರ್ಸ್ ಟು ಬಿ ಆನ್ ಟ್ರೀಟ್ಮೆಂಟ್. ಬಟ್ ಎಗೇನ್ ಅಲ್ಲಿ ಕೂಡ ದ ಚಾನ್ಸಸ್ ಆಫ್ ಮೊರ್ಟಾಲಿಟಿ ಅಂದರೆ ಡೆತ್ ಹೈ ಇದೆ. ಸೊ ಕ್ಯಾನ್ಸರ್ ಅಂದರೆ ಎಷ್ಟೋ ಜನ ಡೇಂಜರ್ ಅಂತ ಮನೇಲೇ ಉಳ್ಕೊಳ್ಬಿಡ್ತಾರೆ. ನಾವು ಅದೇ
ಇವಾಗ ಏನಾಗಿದೆ ಅಂದರೆ ಮುಂಚಿನ ಟೈಮ್ ಐ ಥಿಂಕ್ ಇವಾಗ ಅವೇರ್ನೆಸ್ ಜಾಸ್ತಿ ಆಗಿದೆ, ಎಲ್ಲ ಅವೇರ್ನೆಸ್ ಮಾಡಿದ್ರಿಂದ ಜನರಲ್ಲಿ ಅವೇರ್ನೆಸ್ ಜಾಸ್ತಿ ಆಗಿದೆ, ಮೂಡಿದೆ. ಬಟ್ ಮುಂಚಿನ ಟೈಮ್ ಕ್ಯಾನ್ಸರ್ ಅಂದ ಕ್ಯಾಪಿಟಲ್ ವರ್ಡ್ ಸಿ ಅಂತ ಹೇಳ್ಕೊಟ್ಟ ತಕ್ಷಣ ನನಗೆ ನನ್ನ ಡೆತ್ ಸೆಂಟೆನ್ಸ್ ಅಂತ ಆ ಥರ ಇತ್ತು. ಐ ಥಿಂಕ್ ಇವಾಗ ನಾನು ಆ ಥರ ಹೇಳಲ್ಲ. ತುಂಬ ಜನ ಈವನ್ ಹಳ್ಳಿಯಿಂದ ಕೂಡ ಜನರು ಬರ್ತಾರೆ ಟ್ರೀಟ್ಮೆಂಟಿಗೆ, ತೆಕ್ಕೊಳ್ತಾರೆ, ಗುಣವಾಗಿ ಹೋಗ್ತಾರೆ. ಸೊ ದ್ಯಾಟ್ ಈಸ್ ದ ಆ್ಯಂಡ್ ಈಗ ಸರ್ಕಾರಿ ಆಸ್ಪತ್ರೆಯಲ್ಲೆಲ್ಲ ನಾವು ಅವರಿಗೆ ಟ್ರೀಟ್ಮೆಂಟ್ ಫ್ರೀಯಾಗಿ ಸಿಗುತ್ತೆ. ಸೊ ಅದು ಕೂಡ ಇದೆ. ಸೊ ಗೌರ್ಮೆಂಟ್ ಕೂಡ, ಸರ್ಕಾರ ಕೂಡ ತುಂಬ ಟ್ರೀಟ್ಮೆಂಟ್ ಅವರಿಗೆ ಫ್ರೀಯಾಗಿ ಕೊಡುವಂಗೆ ಈ ಸ್ಕೀಮಿಂದ ಮಾಡ್ತಾ ಇದ್ದಾರೆ. ಸೊ ದ್ಯಾಟ್ ಈಸ್ ಅ ಗುಡ್ ಥಿಂಗ್. ಯಾರಿಗೆ ಎಫೋರ್ಡ್ ಮಾಡೋಕ್ಕಾಗುತ್ತೆ ಅವರು ಪ್ರೈವೇಟಲ್ಲಿ ಹೋಗಿ ತೆಕ್ಕೊಳ್ಬೋದು. ಬಡವರಿಗೆ ಯಾರಿಗೆ ತೆಕ್ಕೊಳ್ಳಿಕ್ಕೆ ಆಗಲ್ಲ ಅವರು ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ ಅವರಿಗೆ ಟ್ರೀಟ್ಮೆಂಟ್ ಸಿಗುತ್ತೆ. ಸೊ ನಮಗೆ ಕಾಯಿಲೆ ಇದೆ, ಕ್ಯಾನ್ಸರ್ ಇದೆ ಅಂತ ನನ್ನ ಜೀವನ ಅಂತ್ಯ ಅಂತ ಅನಿಸೋದು ಬೇಡ. ಅದಕ್ಕೂ ಔಷಧಿ ಇದೆ, ಹೋಗಿ ಅದಕ್ಕೆ ತಕ್ಕಂತೆ ನೀವು ನಿಮ್ಮ ತಜ್ಞರ ಹತ್ರ ಮಾತಾಡಿ ಅದು ಚೆಕ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡ್ರೆ ನಿಮ್ಮ ಜೀವನೂ ಉಳಿಯುತ್ತೆ, ನಿಮಗೆ ತೊಂದರೆ ಆಗುವ ಚಾನ್ಸಸ್ ಕೂಡ ಕಮ್ಮಿ ಆಗುತ್ತೆ, ಮತ್ತೆ ಜೀವನ ಕಟ್ಕೊಳ್ಳಬಹುದು. ಹೌದು ಅಲ್ವಾ? ಸೊ ಅದೇ ಕೊನೆ ಏನಲ್ಲ. ಥ್ಯಾಂಕ್ ಯು. ಏನೇ ವಂಡರ್ಫುಲ್ ಡಿಸ್ಕಷನ್. 1 hour 1.5 hour ನಮ್ಮ ಪಾಡ್ಕಾಸ್ಟ್ ಇವತ್ತು ಏನು ನಮ್ಮ ವೀಕ್ಷಕರು ನೋಡ್ತಾ ಇದ್ದಾರೆ, ಇಟ್ಸ್ ಅ ವಂಡರ್ಫುಲ್ ಇನ್ಫಾರ್ಮೇಟಿವ್ ಪಾಡ್ಕಾಸ್ಟ್ ಆ್ಯಕ್ಚುಲಿ. ಆ್ಯಂಡ್ ನಿಮ್ಮನ್ನು ನಮ್ಮ ಪಾಡ್ಕಾಸ್ಟ್ ನೋಡುವಂಥವ್ರು ಸ್ಟ್ರೈಟ್ ಅವೇ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ಹೇಗೆ? ಓಕೆ, ನಿಮ್ಮ ಅಪಾಯಿಂಟ್ಮೆಂಟ್ನ ಯಾವ್ದಾದ್ರು ಹಾಸ್ಪಿಟಲಲ್ಲಿ ತೊಗೊಳ್ಬೋದಾ? HCG ಹಾಸ್ಪಿಟಲ್ ವಿ ಹ್ಯಾವ್ ಅ ಸೆಂಟರ್, ನಮ್ಮ ಹತ್ತಿರನೇ ಬನಶಂಕರಿ ಸೆಂಟ್ರಲ್ಲಿ ಇದೆ. ಸೊ ಅಲ್ಲಿ ದೇ ಕ್ಯಾನ್ ಟೇಕ್ ಅನ್ ಅಪಾಯಿಂಟ್ಮೆಂಟ್ ಆ್ಯಂಡ್ ದೇ ಕ್ಯಾನ್ ಕಾಂಟ್ಯಾಕ್ಟ್. ಸೊ ಐ ವಿಲ್ ಶೇರ್ ದ ಡೀಟೇಲ್ಸ್. ನೀವು ಡೀಟೇಲ್ಸ್ ಶೇರ್ ಮಾಡಿ, ನಾನು ಅದನ್ನು ಲಿಂಕಲ್ಲಿ ನಾನು ಹಾಕಿರ್ತೇನೆ. ಆ್ಯಂಡ್ ಇಫ್ ಎನಿ ನಿಮಗೆ ಕೆಲವೊಂದು ತುಂಬ ಜನಗೆ ಡೌಟ್ಸ್ ಇರ್ಬೋದು, ಕೆಲವರಿಗೆ ಕೇಳೋಕ್ಕೆ ಒಂದು ಥರ ಇದು ಇರುತ್ತೆ. ಸೊ ದೇ ಕ್ಯಾನ್ ಆಲ್ವೇಸ್ ಕಾಂಟ್ಯಾಕ್ಟ್ ಆ್ಯಂಡ್ ದೇ ಕ್ಯಾನ್ ಡಿಸ್ಕಸ್. ಆ್ಯಂಡ್ ತುಂಬ ಹೆಂಗಸರಲ್ಲೂ ಕೂಡ ಯಾರೋ ಹತ್ರ ಕೇಳೋಕ್ಕೆ, ಗಂಡಸ್ರ ಹತ್ರ ಕೇಳೋಕ್ಕೆ ಹೇಗೆ ಹೋಗೋದಂತ ಒಂಥರ ಇರುತ್ತೆ. ಸೊ ದೇ ಕ್ಯಾನ್ ಆಲ್ವೇಸ್ ಡಿಸ್ಕಸ್ ವಿತ್ ಇವಾಗ ನಮ್ಮ ಫೀಲ್ಡಲ್ಲಿ ದರ್ ಲಾಟ್ ಆಫ್ ಲೇಡಿ ಡಾಕ್ಟರ್ಸ್ ಅದೇ, ಲಾಟ್ ಆಫ್ ಫಿಸಿಷಿಯನ್ಸ್ ಅದೇ. ನಿಮಗೆ ನಿಮ್ಗೆ ಯಾರು ಕಂಫರ್ಟೇಬಲ್ ಇದ್ದಾರೆ ಅವ್ರ ಹತ್ರ ಹೋಗಿ ಮಾತಾಡಿ. ಇವಾಗ ಮನೆಯಲ್ಲಿ ಕೂಡ ಕೆಲವರಿಗೆ ನಮ್ಮ ಗಂಡಸರ ಹತ್ರ ಹೇಳೋಕ್ಕೆ ಒಂಥರ ಅವ್ರಿಗೆ ದೇ ಫೀಲ್ ಶೈ. ಯು ಕ್ಯಾನ್ ಟಾಕ್ ಟು ಯುವರ್ ಡಾಟರ್, ಯುವರ್ ಗ್ರೋನ್ ಅಪ್ ಡಾಟರ್, ಯುವರ್ ಗ್ರೋನ್ ಅಪ್ ಸಿಸ್ಟರ್, ಸಂಬಡಿ ಯು ಕ್ಯಾನ್ ಟಾಕ್ ಆ್ಯಂಡ್ ಮಾತಾಡಿ ಅದು ಹೋಗಿ ಚೆಕಪ್ ಮಾಡೋದು ವಾಸಿ. ಥ್ಯಾಂಕ್ ಯು ಸ್ಮಿತಾ ಸಲ್ದಾನ್ ಅವರೇ. ಥ್ಯಾಂಕ್ ಯು, ನಮಸ್ಕಾರ. ಐ ಥಿಂಕ್ ಇಟ್ ವಾಸ್ ಅ ವಂಡರ್ಫುಲ್ ಡಿಸ್ಕಷನ್. ಥ್ಯಾಂಕ್ಸ್ ಅ ಲಾಟ್. ಈ ಪಾಡ್ಕಾಸ್ಟಲ್ಲಿ ಒಂದು ಇನ್ಫಾರ್ಮೇಟಿವ್ ಆಗಿ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಹಾಗೆ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಬ್ಯೂಟಿಫುಲ್ ಆಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಇದನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಈ ಪಾಡ್ಕಾಸ್ಟ್ನ ನೋಡಿ ನೀವೇನಾದರೂ ಕನ್ಸಲ್ಟ್ ಮಾಡಬೇಕು ಅಂತಂದರೆ ಖಂಡಿತವಾಗ್ಲೂ ಕನ್ಸಲ್ಟ್ ಮಾಡ್ಬೋದು. ಆ್ಯಂಡ್ ಈ ರೀತಿಯಾದಂಥ ಇನ್ನೂ ಸಾಕಷ್ಟು ಅವೇರ್ನೆಸ್ ಕಾರ್ಯಕ್ರಮಗಳನ್ನ ಮಾಡ್ತಾನೆ ಇರ್ತೀನಿ. ಕೀಪ್ ವಾಚಿಂಗ್ ಕನ್ನಡ ಪಾಡ್ಕಾಸ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಂಡರ್ಫುಲ್ ಎಪಿಸೋಡ್. ಸೊ ಇದೇ ರೀತಿ ಪ್ರತಿಯೊಂದು ಎಪಿಸೋಡನ್ನು ಕೂಡ ವಿನೂತನವಾಗಿ ವಿಶೇಷವಾಗಿ ನಿರ್ಮಾಣ ಮಾಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರನೂ ಇರಲಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಪಾಡ್ಕಾಸ್ಟ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಿಸ್ ಮಾಡದೆ ಶೇರ್ ಮಾಡಿ ಆ್ಯಂಡ್ ಡೋಂಟ್ ಮಿಸ್ ಟು ಲೈಕ್ ಅವರ್ ಎಪಿಸೋಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ so that every episode is gonna be notified. Keep watching. Spread smile forever. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಂಡರ್ಫುಲ್ ಎಪಿಸೋಡ್. ಸೊ ಇದೇ ರೀತಿ ಪ್ರತಿಯೊಂದು ಎಪಿಸೋಡನ್ನು ಕೂಡ ವಿನೂತನವಾಗಿ ವಿಶೇಷವಾಗಿ ನಿರ್ಮಾಣ ಮಾಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರನೂ ಇರಲಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಪಾಡ್ಕಾಸ್ಟ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಿಸ್ ಮಾಡದೆ ಶೇರ್ ಮಾಡಿ ಆ್ಯಂಡ್ ಡೋಂಟ್ ಮಿಸ್ ಟು ಲೈಕ್ ಅವರ್ ಎಪಿಸೋಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ so that every episode is gonna be notified. Keep watching. Spread smile forever.